ಓ ಚಪ್ಪಾಳೆ ಇಷ್ಟೇನಾ? ಜನಸೇವೆ ಜನದೇಶ ಅನ್ಕೊಂಡ್ರೆ ನಾನು ನಿಮಗೆ ಮೋಸ ಮಾಡ್ತೀನಿ, ಇಲ್ಲದ್ರೆ ಉಂಟಾ ಬರೀ ಚಪ್ಪಾಳೆ? ಸುಮ್ಮನೆ ಕಲ್ಪನೆ ಮಾಡ್ಕೊಳಿಸಿದ್ರೆ ಯಾವ ವಯಸ್ಸಿಗೆ ಯಾವ ಹಾಡನ್ನು ಹಾಡಬಹುದು. 1ನೇ ವಯಸ್ಸಿಂದ 5ನೇ ವಯಸ್ಸಿಗೆ ಹಾಡು. ಲಾಲಿ 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 1ನೇ ವಯಸ್ಸಿಂದ 5ನೇ ವಯಸ್ಸಿಗೆ ಹಾಡು. ಇನ್ನು 5ನೇ ವಯಸ್ಸಿಂದ 12ನೇ ವಯಸ್ಸಿಗೆ ಹಾಡು ಬದಲಾಯ್ತು. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲಿ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್, ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ ಲೈಕ್ ಎ ಡೈಮಂಡ್. ಓ ಮೈ ಗಾಡ್, ಎಲ್ರಿಗೂ ಬರುತ್ತೆ ಸಾಂಗು. ಇನ್ನು 12ನೇ ವಯಸ್ಸಿಂದ 25ನೇ ವಯಸ್ಸಿಗೆ ಹಾಡು ಬದಲಾಗುತ್ತೆ ಸ್ನೇಹಿತರೆ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂ ಅಂತೀಯ ಓಹೋ ಅಂತೀಯ, ತಾಂತೀಯ ಅಂತೀಯ, ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂ ಅಂತೀಯ ಹೂ ಅಂತೀಯ. 25ನೇ ವಯಸ್ಸಿಂದ 65ನೇ ವಯಸ್ಸಿಗೆ ಹಾಡು ಬದಲಾಯ್ತು. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಮೋಸಕ್ಕೆ ಕೈ ಮುಗಿಬೇಕಾ, ಚಿಂತೆಯು ಇದ್ದರೂ ನಗಬೇಕಾ, ಪ್ರೀತಿಯೇ ಹೋದರೂ ಇರಬೇಕಾ, ಯಾರಿಗೆ ಬೇಕು ಈ ಲೋಕ. 65ನೇ ವಯಸ್ಸಿಂದ 85ನೇ ವಯಸ್ಸಿಗೆ ಹಾಡು ಬದಲಾಗುತ್ತೆ ಸ್ನೇಹಿತರೆ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. 85ನೇ ವಯಸ್ಸಿಂದ 95ನೇ ವಯಸ್ಸಿಗೆ ಹಾಡು ಬದಲಾಯಿತು. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ, ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. 95ನೇ ವಯಸ್ಸಿಗೆ ಮೇಲ್ಪಟ್ಟು ನೋ ಸಾಂಗ್ ಓನ್ಲಿ ನಿಮ್ಮೆಲ್ಲರ ನಗು, ನಿಮ್ಮೆಲ್ಲರ ಪ್ರೀತಿ ಹೀಗೆ ನಿರಂತರವಾಗಿರಲಿ. ಹೇಳಿ ಕೇಳಿ ಮಾಸ್ತರ್ ನೌಕರಿ ಮಾಡ್ತಕ್ಕಂಥವ್ರು ನಾವು. ಕೂಡ್ಲಿಗಿ ತಾಲೂಕು ಶಿವಪುರ ಗೊಲ್ರಟ್ಟಿಯಲ್ಲಿ ಒಬ್ಬ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ. ಈ ಜಗತ್ತಿನೊಳಗೆ ಒಬ್ಬ ಮೇಷ್ಟ್ರು ಮನಸ್ಸು ಮಾಡಿದರೆ ಮಿನಿಸ್ಟರ್ ಆಗಬಲ್ಲ, ಅದೇ ಮಿನಿಸ್ಟ್ರು ಮೇಷ್ಟ್ರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅದ್ಭುತವಾದಂತಹ ಹುದ್ದೆ ಯಾವುದಾದ್ರೆ ಅದು ಪವಿತ್ರವಾದ ಹುದ್ದೆ ಶಿಕ್ಷಕ ವೃತ್ತಿ ಅನ್ನೋದನ್ನು ನಾವು ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಶಾಲೆ ಒಳಗ ಮಾಸ್ತರ್ ಎಬ್ಸಿದ್ರು, ಲೇ ಗುಂಡ ಎಳ ಮೇಲೆ, ಸರ್ ನಮ್ಮ ದೇಶ ಯಾಕೆ ಮುಂದುವರೆದಿಲ್ಲ? ವೆರಿ ಸಿಂಪಲ್ ಸರ್. ಅದು ಏನು ಸರ್, ಈ ಕಡೆಗೆ ಹೋದ್ರೆ ಸಮುದ್ರ, ಈ ಕಡೆಗೆ ಹೋದ್ರೆ ಸಮುದ್ರ, ಹಿಂದ್ಗಡೆಗೆ ಹೋದ್ರೆ ಸಮುದ್ರ, ಮುಂದ್ಗಡೆಗೆ ಹೋದ್ರೆ ದೊಡ್ಡ ಹಿಮಾಲಯ ಪರ್ವತ ಸರ್, ಅದಕ್ಕೆ ಮುಂದುವರೆದಿಲ್ಲ ಸರ್. ಇರ್ಬೋದು ತಮ್ಮ ಅಂದ್ರೆ ಮಾಸ್ತರ್ ಗೊತ್ತಗ. ನೆಕ್ಸ್ಟ್ ಲೇ ಸತೀಶ ಎಳ ಮೇಲೆ, ಸರ್ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು? ಇದ್ರಿಗೆ ಏನು ಸರ್ ವಿಷಯ ಅಂದವ. ಸರ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಎಂದರೆ ಅದು ಅವರಿಷ್ಟ ಸರ್. ಮಾಸ್ತರ್ ಕರೆಂಟ್ ಹೊಡೆದು ಕಾಗಿದಂಗೆ ಆಗ್ಬಿಟ್ರು. ಕೂತ್ಕೊಳ್ಳಿ ತಮ್ಮ ಅಂದ್ರೆ ಮಾಸ್ತರ್. ನೆಕ್ಸ್ಟ್ ಲೇ ರವಿ ಹೇಳ ಮೇಲೆ, ಸರ ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡೂ ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು? ವೆರಿ ಸಿಂಪಲ್ ಸರ್. ಅದು ಏನು? ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡೂ ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ಎಂದರೆ ರಸ್ತೆಯ ಮಧ್ಯದಲ್ಲಿ ನೆಟ್ಟರೆ ಬಸ್ಸು, ಕಾರು, ಲಾರಿಗಳಿಗೆ ತೊಂದರೆ ಆಗುತ್ತದೆ ಎಂದು ರಸ್ತೆಯ ಅಕ್ಕಪಕ್ಕದ ನೆಟ್ಟನ್ ಸಂದವ ಇರಬಹುದು ತಮ್ಮ ಅಂದ್ರೆ ಮಾಸ್ತರ್.
ಇನ್ನೊಂದು ಪ್ರಶ್ನೆ ಕೇಳಕೊಂಡ್ರು ಮಾಸ್ತರ್ ಒಮ್ಮ ಲೇಟಾಗಿ ಎಂಟ್ರಿ ಹೊಡೆದ. ಸರ್ ಅಂದ, ಎಸ್ ಮೇ ಕಮಿನ್ ಸರ್ ಅಂದ. ಬಾ ಮಗನ ಒಳಗ ಅಂದ್ರ. ಒಳಗಡೆ ಬರ್ತಂದಾಗ ಮಾಸ್ತರ್ ಗಮಗಮ ಅಂತ ಅಷ್ಟೇ ಬಂತು. ಆಹಾ ರಾಜ ಏನಕ್ಕೊಂಡು ಸ್ನಾನ ಮಾಡಿ? ಸರ್ ನೀನೇ ಏನಕ್ಕೊಂಡು ಸ್ನಾನ ಮಾಡಿ? ಸರ್ ನಾನು ಬಾಗಲಕ್ಕೊಂಡು ಸ್ನಾನ ಮಾಡೀನಿ ಸರ್ ಅಂದ. ಅವರ ಜೊತೆ ಬಂದಿರ್ತಕ್ಕಂಥ ಗೆಳೆಯ ಸುಮ್ಮನಿರ್ಲಿಲ್ಲ. ಸರ್ ಬರೇ ಬಾಗಲಕ್ಕೊಂಡ್ರೆ ನೆನೆಗಿಲ್ಲ ಸರ್, ಚಿಲ್ಕಣ್ಣು ಹಾಕೋಬೇಕ್ರಿ ಸರ್ ಅಂದವ. ಅವನಿಗಿಂತ ಅಮಾವಾಸ್ಯೆ. ಇದನ್ನೆಲ್ಲ ಕೇಳಿದಂತ ಮಾಸ್ತರ್ ಪ್ರಶ್ನೆ ಕೇಳಿದ್ ಬಿಟ್ಬಿಟ್ರು. ಬಸವಾನ್ ನಾವು ಒಬ್ಬ ಹುಡುಗಿದ್ರಿ ತೊದಲುಡಿ ಆಡ್ತಕ್ಕಂಥವ, ಎಷ್ಟು ಚಂದ ಆಡಿದ್ವಿ ನಾವು. ಬಸವ ಅಂದ್ರೆ ಮಾಸ್ತರ್, ಏನ್ ಸರ್ ಬೇಗ ಒಂದು ಹಾಡು ಹೇಳಿ ರಾಜ. ಹ್ಞೂ ಸಾಟ್. ಬಣ್ಣದಗಡಿಯಲ್ಲಿ ಸುಗಿದ ಜಗಡಿ ಹೋಗಿದ ಸಗಿದ ಮೆಗಡೆ ಬಂದ ಬೆಗೆಗೂ ತಾಗಿದ ಅಂದ ನೊಗೆದು ಎಂತ ಸಗಿದ ಅಗರಾತಿ ಆಯ್ತು ಮಗಡಿಗೂ ನನ್ನ ಪುಗಿದ ಗಂಡ ಏ ಬಣ್ಣದಗಡಿಯಲ್ಲಿ ಸುಗಿದ ಜಗಡಿ ಹೋಗಿದ ಸಗಿದ ಮೆಗಡೆ ಬಂದ ಬೆಗೆಗೂ ತಾಗಿದ ಅಂದ ನೊಗೆದು ಎಂತ ಸಗಿದ ಅಗರಾತಿ ಆಯ್ತು ಮಗಡಿಗೂ ನನ್ನ ಪುಗಿದ ಗಂಡ. ಆಹಾ ವೆರಿ ಗುಡ್, ಸಿಡಾರು. ಇನ್ನೊಂದು ಪಿಗರ್ ಮೇಲೆ ಇತ್ರಿ. ಸರ್ ಅಂದ, ನಿಂದೆಂತಮ್ಮ? ಸರ್ ಒಂದು ಬ್ಯೂಟಿಫುಲ್ ಸಾಂಗ್ ಆಡ್ತೀನಿ ಸರ್ ಅಂದ. ಆಡ್ಲಿ ರಾಜ, ಶುರು ಮಾಡಿದ ಪುಣ್ಯಾತ್ಮ. ಸೇವಂತಿಯೇ 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 ಕಂಡ ಕಂಡವರ ಸೆಂಟ್ ಹೊಡ್ಕೊಂಡು ಗಮ್ಮಂತಿಯೇ. ಸೇವಂತಿಯೇ ಓ ಸೇವಂತಿಯೇ ಕಂಡ ಕಂಡವರ ಸೆಂಟ್ ಹೊಡ್ಕೊಂಡು ಗಮ್ಮಂತಿಯೇ. ಸುಟ್ಟು ಮಲ್ಲಿಗೆಗಿಂತ ಕೆಟ್ಟ ವಾಸನೆ ನೀನು, ಸುಟ್ಟು ಮಲ್ಲಿಗೆಗಿಂತ ಕೆಟ್ಟ ವಾಸನೆ ನೀನು. ಯಾವ ಜನ್ಮದ ಕರ್ಮವೋ ನಿನ್ನ ಕಟಿಗಂಡ ಕರ್ಮವೋ. ಸೇವಂತಿಯೇ ಓ ಸೇವಂತಿಯೇ ಕಂಡ ಕಂಡವರ ಸೆಂಟ್ ಹೊಡ್ಕೊಂಡು. ಸಾಕ್ಬಿಡಲ್ಲ ಏನ್ರ ಮಾಸ್ತರ್. ಇನ್ನೊಂದು ಪಿಗರ್ ಮೇಲೆ ಇದ್ರಿ. ಸರ್ ಅಂದ, ತಗೋಯಪ್ಪ ಮೈಕು ಚಲ್ ಮಾಡಿದ್ರು. ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಯಾಗಿದೆ ಅಂದ್ರು ಮಾಸ್ತರು. ಏನ್ ಅಂದ್ರು? ಸರ್ ಸಾಹಿತ್ಯ ಚಲೋ ಐತೆ, ಮುಂದೆ ಕೇಳಿಸ್ಕೊಡಿ ಸರ್ ಅಂದ್ರು. ಶುರು ಮಾಡಿದ ಪುಣ್ಯಾತ್ಮ. ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಯಾಗಿದೆ, ನಿನ್ನೆ ಮೊನ್ನೆವರೆಗೂ ಮೇಯುತ್ತಿದ್ದ ಎಮ್ಮೆ ಕಾಣೆಯಾಗಿದೆ. ಹೇಳದೇನೆ ಕೇಳದೇನೆ ಗೂಟ ಕಿತ್ಕೊಂಡು ಹೋಗಿದೆ. ಹುಚ್ಚ ನಿನ್ನೆ ಮೀ ಗೂಟ ಕಿತ್ಕೊಂಡು ನಾನೇ ಮಾಡಲಿ ಅಂದ್ರೆ ಮಾಸ್ತರು. ಪುಣ್ಯಾತ್ಮ ಮೂಲೆಗಳಿಂದ ಒಬ್ಬ ಹುಡುಗಿದ್ರಿ. ಸರ್ ಅಂದ, ನಿಂದೆಲ್ಲಿ ಅಪ್ಪ ತಂದೆ ಅಂದ್ರು. ಸರ್ ಕನ್ನಡ ಹಿಂದಿ ಹಾಡನ್ನ ಕನ್ನಡಕ್ಕೆ ಮಾಡಿ ಸರ್ ಅಂದ. ವೆರಿ ಗುಡ್, ಹಾಡಲಿ. देखा है पहली बार ಒಬ್ಬಳ್ಳೆಗ ಮಾರುತಿ ಕಾ ಎಂಟಣಿಗೊಂದೆ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 
ಬೋಲೆ ಅಲ್ಲಿಂದ ಒಂದು ಪಿಗರ್ ಮೇಲೆ ಎತ್ತರಿ ಸರ್ ಅಂದ. ಯಪ್ಪ ನಿನ್ನೆಲ್ಲ ಹೊಗೆ ಅಂದ್ರೆ ಸರ್ ನಾನು ಬ್ಯೂಟಿಫುಲ್ ಸಾಂಗ್ ಹಾಡ್ಕೊಂಡು ಸರ್ ಹಾಡಲೇ ಅಂದ್ರೆ ಯಾವ ಹಾಡು ಹಾಡ್ತಿ ಸರ್? ಡಾಕ್ಟರ್ ವಿಷ್ಣು ಅವ್ರ ಹಾಡು ಹೇಳ್ತೀನಿ ಸರ್. ವೆರಿ ಗುಡ್, ಹಾಡ್ರಿ ರಾಜ ಅಂತ ಶುರು ಮಾಡಿದೆ ಪುಣ್ಯಾತ್ಮ. ನೀಮೀಟಿದ ವಾ 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 ವಾ, ಏನು ಬ್ಯೂಟಿಫುಲ್ ಸಾಂಗ್ ನೀಮೀಟಿದ ದಾಮೀಟಿದ ನೀಮೀಟಿ ನಾಮೀಟಿದ ನೀಮೀಟಿದ ನಾಮೀಟಿದ ನೀಮೀಟಿ ನಾಮೀಟಿದ. ಎಲ್ಲಿಯವ್ರು ಮಿಟ್ಟಿದ್ರೆ ಉತ್ಸಾಹ ಅಂದ್ರೆ ಮಾಸ್ತರ್ ಸೈಡಿಗೆ ಕುಂದಿಸಿದ್ರು ಅವನ್ನ. ಸ್ನೇಹಿತರಿಗೆ ಎಲ್ಲ ರಂಗದಲ್ಲಿ ಹಾಸ್ಯಗಳನ್ನು ಕಾಣ್ಬೋದು ಅಂತ ಹೇಳ್ತಾ ನನಗೆ ಅವಕಾಶವನ್ನು ಮಾಡಿಕೊಡಿದ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಶಿರವಾಗಿ ನಮಸ್ಕರಿಸ್ತಾ, ಇಂತಹ ವೇದಿಕೆಯಲ್ಲಿ ಮಾತನಾಡೋದು ಇದೆಯಲ್ಲ ಅದು ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ಕೊಳ್ತೀನಿ. 1990ರಲ್ಲಿ ಹೊಳಲು ಕಾರ್ಯಕ್ರಮದಲ್ಲಿ ನಾನು ಅವಾಗಿನ್ನೂ ಸೆಕೆಂಡ್ PUC. ಆ ದಿನ ಆದ ಮೇಲೆ ಕಳೆದ ವರ್ಷ ಕೊಟ್ಟೂರಿನಲ್ಲಿ ನನ್ನ ನೆಚ್ಚಿನ ಗುರುಗಳು ಪ್ರೊಫೆಸರ್ ಎಂ ಕೃಷ್ಣಗಳ ಗುರುಗಳು ಬಂದಂಥ ಸಂದರ್ಭದಲ್ಲಿ ವೇದಿಕೆಗೆ ಬಂದಿದೆ. ಇವತ್ತು ನನಗೆ ವೇದಿಕೆ ಸಿಕ್ಕಿದೆ, ಅದು ಪರಮ ಪೂಜ್ಯರ ಆಶೀರ್ವಾದ ಅಂತ ಹೇಳ್ತಾ ಭಾವಿಸ್ತಾ ನನ್ನ ಮಾತುಗಳು ವಿರಾಮ ಕೊಡ್ತಿದ್ದೀನಿ. ಎಲ್ಲರಿಗೂ ಶುಭಂ.